2026 ಒಳಗೆ ಯೂಟ್ಯೂಬಿಂದ ಯಾವ ಥರ ದುಡ್ಡು ಮಾಡಬೇಕು ಅಂತೇಳಿ ಈ ವಿಡಿಯೋ ಒಳಗಡೆ ನಾ ಸಿಂಪಲ್ ಕನ್ನಡದೊಳಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ತುಂಬ ಜನ ಹೊಸ ಕ್ರಿಯೇಟರ್ಸ್ಗೆ ಮಾನಿಟೈಸೇಷನ್ ಯಾವ ಥರ ಮಾಡ್ಬೇಕಾ, ಅವರ ಆ್ಯಡ್ಸೆನ್ಸ್ ಅಕೌಂಟನ್ನು ಯಾವ ಥರ ಸೆಟಪ್ ಮಾಡ್ಬೇಕಾ, ಅದು ಕಷ್ಟ ಐತಿ ಏನು, ಟ್ಯಾಕ್ಸ್ ಯಾವ ಥರ ಕಟ್ ಆಗ್ತೈತಿ, ಎಷ್ಟು ದುಡ್ಡು ಬರ್ತೈತಿ, ಮತ್ತು ನನಗೆ ಯಾವಾಗಿಂದ ದುಡ್ಡು ಬರ್ಲಿಕ್ಕೆ ಶುರು ಆಗ್ತೈತಿ ಯೂಟ್ಯೂಬಿಂದ ಅಂತೇಳಿ ಭಾಳಷ್ಟು ಕ್ವಶನ್ಸ್ ಇದಾವೆ. ಈ ಎಲ್ಲ ಕ್ವಶನ್ಸ್ಗಳನ್ನು ಮತ್ತು ಡೌಟ್ಗಳನ್ನು ಈ ವಿಡಿಯೋ ಒಳಗಡೆ ನಾನು ನಿಮ್ಗೆ ಕ್ಲಿಯರ್ ಮಾಡ್ತೇನೆ ಸಿಂಪಲ್ ಕನ್ನಡದೊಳಗೆ. ವಿಡಿಯೋನ ಯಾವುದೂ ಪಾರ್ಟ್ ಮಿಸ್ ಮಾಡದೆ ಎಂಡ್ವರೆಗೂ ನೋಡ್ರಿ. ಇದು ಯಾವುದೋ ರಾತ್ರೋರಾತ್ರಿ ಶ್ರೀಮಂತರಾಗೋ ಸ್ಕೀಮ್ ಅಂತರೂ ಅಲ್ಲ. ಯೂಟ್ಯೂಬ್ ಒಳಗೆ ದುಡ್ಡು ಮಾಡ್ಬೇಕಂದ್ರೆ ಮಿನಿಮಮ್ 6ರಿಂದ 12 ತಿಂಗಳ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ಬೇಕು. ಅವಾಗಲೇ ನಾವು ನಮ್ಮ ಚಾನಲ್ಗಳನ್ನು ಮಾನಿಟೈಸ್ ಮಾಡೋಕೆ ಸಾಧ್ಯ ಆಗ್ತದೆ. ಈ ವಿಡಿಯೋ ಒಳಗೆ ನಾನು ಟೋಟಲ್ 10 ಪಾಯಿಂಟ್ಸ್ಗಳನ್ನು ಡಿಸ್ಕಸ್ ಮಾಡಾಕತ್ತೇನೆ. ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ಗೆ ಯಾವ ಥರ ಜಾಯ್ನ್ ಆಗಬೇಕು, ಆ್ಯಡ್ಸೆನ್ಸ್ ಅಕೌಂಟ್ ಯಾವ ಥರ ಸೆಟಪ್ ಮಾಡಬೇಕು, ಅರ್ನಿಂಗ್ಸ್ ಯಾವಾಗಿಂದ ಶುರು ಆಗ್ತೈತಿ, ಸೂಪರ್ ಚಾಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೇನೆ, ಮೆಂಬರ್ಶಿಪ್ ಬಗ್ಗೆ ಡಿಸ್ಕಸ್ ಮಾಡ್ತೇನೆ, ಆಮೇಲೆ ನಿಮ್ಗೆ ಟ್ಯಾಕ್ಸ್ ಎಷ್ಟು ಕಟ್ ಆಗ್ತೈತಿ, ಯಾವ ಥರ ನಿಮ್ದು ಅರ್ನಿಂಗ್ಸ್ ಡಿಸೈಡ್ ಆಗ್ತೈತಿ, ಈ ಥರ 10 ಪಾಯಿಂಟ್ಸ್ಗಳನ್ನು ನಾನು ಈ ವಿಡಿಯೋ ಒಳಗಡೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಮತ್ತು ವಿಡಿಯೋದ ಎಂಡಲ್ಲಿ ನಾನು ನಿಮ್ಗೆ ಯೂಟ್ಯೂಬಿಂದ 1 ಲಕ್ಷ ರೂಪಾಯಿ ಯಾವ ಥರ ಗಳಿಸ್ಬೋದು ಅಂತೇಳಿ ಒಂದು ಬ್ಲೂ ಪ್ರಿಂಟನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಅದಕ್ಕೋಸ್ಕರ ವಿಡಿಯೋನ ಯಾವುದೂ ಪಾರ್ಟನ್ನು ಮಿಸ್ ಮಾಡ್ದೆ ಎಂಡ್ವರೆಗೂ ನೋಡ್ರಿ. ನೀವೇನಾದರೂ ಯೂಟ್ಯೂಬಿಂದ ದುಡ್ಡು ಮಾಡಬೇಕು ಅಂತಂದರೆ ನೀವು ಮೊದಲು YPP ಪ್ರೋಗ್ರಾಮ್ಗೆ ಜಾಯ್ನ್ ಆಗಬೇಕು. ಅಂದರೆ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ಗೆ ಜಾಯ್ನ್ ಆಗಬೇಕು. ಇದನ್ನು ನೀವೇನಾದರೂ ಜಾಯ್ನ್ ಆಗಬೇಕಂದ್ರೆ 2 ಕಂಡೀಷನ್ಸನ್ನು ಮೀಟ್ ಆಗಬೇಕು. ಕಂಡೀಷನ್ ನಂಬರ್ 1, ನಿಮ್ಮ ಚಾನಲ್ ಒಳಗೆ 1000 ಸಬ್ಸ್ಕ್ರೈಬರ್ಸ್ ಇರಬೇಕು. ಕಂಡೀಷನ್ ನಂಬರ್ 2, ಲಾಸ್ಟ್ 12 ತಿಂಗಳೊಳಗಡೆ 4000 ವಾಚ್ ಅವರ್ಸ್ ಆಗಿರ್ಬೇಕು. ಸೊ ಈ 2 ಕಂಡೀಷನ್ಸ್ ಏನಾದರೂ ಮೀಟ್ ಆಯಿತು ಅಂದರೆ ನೀವು YPP ಪ್ರೋಗ್ರಾಮ್ಗೆ ಜಾಯ್ನ್ ಆಗೋಕ್ಕೆ ಎಲಿಜಿಬಲ್ ಆಗ್ತಾರೆ. ಬಟ್ ಇದನ್ನು ಯಾವ ಥರ ಅಪ್ಲೈ ಮಾಡಬೇಕು ಅದನ್ನು ನಾನು ನಿಮ್ಗೆ ಇವಾಗ ಸ್ಕ್ರೀನ್ ಒಳಗಡೆ ತೋರಿಸ್ತೇನೆ. ನೀವು ಇವಾಗ ನಾನು ಸ್ಕ್ರೀನಲ್ಲಿ ನೋಡಾಕತ್ತಿರ್ಬೋದು, ನಾನು ಯೂಟ್ಯೂಬ್ ಒಳಗಿದ್ದೇನೆ. ಮೊದಲ ಕೆಲಸ ನೀವೇನು ಮಾಡಬೇಕಂದ್ರೆ ನಿಮ್ಮ ಯೂಟ್ಯೂಬ್ ಸ್ಟುಡಿಯೋಗೆ ಹೋಗ್ಬೇಕಾ. ಇಲ್ಲಿ ರೈಟ್ ಟಾಪ್ ಕಾರ್ನರ್ ಒಳಗಡೆ ನಿಮ್ಮ ಚಾನಲ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಂದ ಹೋಗಿ ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಕ್ಲಿಕ್ ಮಾಡಿರಿ. ಒಂದ್ಸಾರಿ ನೀವು ಯೂಟ್ಯೂಬ್ ಸ್ಟುಡಿಯೋಗೆ ಬಂದ ತಕ್ಷಣ ಇಲ್ಲಿ ನಿಮ್ಗೆ ಲೆಫ್ಟ್ ಕಾರ್ನರ್ ಒಳಗಡೆ ಇಲ್ಲಿ ಅರ್ನ್ ಅಂತ ಒಂದು ಆಪ್ಷನ್ ಕಾಣಿಸಾಕತ್ತೈತಿ. ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ನೋಡ್ರಿ, ಇಲ್ಲಿ ನಿಮ್ಗೆ ಕಾಣಿಸಾಕತ್ತಿರ್ಬೋದು. ನೀವೇನಾದರೂ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಜಾಯ್ನ್ ಆಗಬೇಕಂದ್ರೆ 1000 ಸಬ್ಸ್ಕ್ರೈಬರ್ ಆಗಿರ್ಬೇಕು ಮತ್ತು 4000 ವಾಚ್ ಅವರ್ ಆಗಿರ್ಬೇಕು. ಇಲ್ಲ ಅಂದ್ರೆ ಲಾಸ್ಟ್ 90 ದಿನದೊಳಗೆ 10 ಮಿಲಿಯನ್ ಶಾರ್ಟ್ಸ್ ವ್ಯೂಸ್ ಬರಬೇಕು. ನಿಮ್ಗೆ ಈ 2 ಆಪ್ಷನ್ ಇರ್ತೈತಿ. ಸೊ ಇದನ್ನೇನಾದರೂ ನೀವು ರೀಚ್ ಆದ್ರಿ ಅಂದ್ರೆ ಇಲ್ಲಿ ಗೆಟ್ ನೋಟಿಫೈಡ್ ಅಂತ ಐತಲ್ಲ, ಇಲ್ಲಿ ನಿಮ್ಗೆ ಅಪ್ಲೈ ಆಪ್ಷನ್ ಕಾಣಿಸ್ತೈತಿ. ಅದನ್ನು ನೀವು ಕ್ಲಿಕ್ ಮಾಡಿದ್ರಿ ಅಂದರೆ ನೀವು YPP ಪ್ರೋಗ್ರಾಮ್ ಒಳಗಡೆ ಎಂಟ್ರ್ ಆಗ್ತಾರೆ. ನೀವಲ್ಲಿ ನಿಮ್ಮ ಸ್ವಲ್ಪ ಇನ್ಫಾರ್ಮೇಷನ್ಗಳನ್ನು ಕೊಡಬೇಕಾಗ್ತೈತಿ. ಆ ಇನ್ಫಾರ್ಮೇಷನ್ ಒಂದ್ಸರಿ ನೀವು ಕೊಟ್ಟ ತಕ್ಷಣ ಯೂಟ್ಯೂಬ್ ಅವರು ನಿಮ್ಮ ಚಾನಲನ್ನು ವೆರಿಫೈ ಮಾಡಲಿಕ್ಕೆ ಶುರು ಮಾಡ್ತಾರೆ. ಒಂದು ಸಾರಿ ನೀವು ಅಪ್ಲೈ ಮಾಡಿದ ತಕ್ಷಣ ಯೂಟ್ಯೂಬ್ ಅವರು ನಿಮ್ಮ ಚಾನಲನ್ನು ವೆರಿಫೈ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವ್ರು ಏನೇನು ಚೆಕ್ ಮಾಡ್ತಾರೆ, ನಿಮ್ಮ ಟೈಟಲ್ಗಳನ್ನು ಚೆಕ್ ಮಾಡ್ತಾರೆ, ನಿಮ್ಮ ಥಂಬ್ನೇಲ್ಗಳನ್ನು ಚೆಕ್ ಮಾಡ್ತಾರೆ, ನಿಮ್ಮ 2-3 ವಿಡಿಯೋಗಳನ್ನು ಕೂಡ ನೋಡ್ತಾರೆ. ಆಮೇಲೆ ನೀವು ಏನಾದರೂ ಫೇಕ್ ಪ್ರಾಮಿಸಸ್ ಮಾಡಿದ್ರಿ ಅಂದ್ರೆ ಅದೇನಾದರೂ ಐತನಂತ ಅದನ್ನು ಚೆಕ್ ಮಾಡ್ತಾರೆ. ಸೊ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ನಿಮ್ಮ ವಿಡಿಯೋ ಮತ್ತು ನಿಮ್ಮ ಚಾನಲ್ಸ್ ಇತ್ತು ಅಂದರೆ YPP ಪ್ರೋಗ್ರಾಮ್ ಒಳಗಡೆ ಎಂಟ್ರಿ ಕೊಡ್ತಾರೆ. ಸೊ ಅವಾಗ ನಿಮ್ಮ ಚಾನಲ್ ಯೂಟ್ಯೂಬ್ ಮಾನಿಟೈಸೇಷನ್ಗೆ ರೆಡಿ ಆಯಿತು. ಬಟ್ ಇದು ಇಷ್ಟಕ್ಕೆ ನಿಂತಿಲ್ಲ. ಆ್ಯಕ್ಚುಲಿ ಇದು ಏನೈತೆ, ಇದು ಫಸ್ಟ್ ಸ್ಟೆಪ್. ನಿಮ್ಮ ಯೂಟ್ಯೂಬ್ ಚಾನಲ್ ಇವಾಗ ಎಲಿಜಿಬಲ್ ಆಗೈತಿ. ಬಟ್ ನೀವು ನಿಜವಾಗ್ಲೂ ನೀವು ದುಡ್ಡನ್ನು ತೊಗೋಬೇಕು ಅಂದರೆ, ದುಡ್ಡು ಬರಬೇಕು ಅಂದರೆ ನಿಮ್ಮ ಅಕೌಂಟ್ಗೆ ನೀವೇನು ಮಾಡಬೇಕಂದ್ರೆ ಆ್ಯಡ್ಸೆನ್ಸ್ ಅಕೌಂಟನ್ನು ಸೆಟಪ್ ಮಾಡಬೇಕು. ಈ ಆ್ಯಡ್ಸೆನ್ಸ್ ಅಕೌಂಟ್ ಯಾವ ಥರ ಸೆಟಪ್ ಮಾಡಬೇಕು ಅಂತೇಳಿ ನಾನು ನಿಮ್ಗೆ ಇವಾಗ ನೆಕ್ಸ್ಟ್ ತೋರಿಸ್ತೇನೆ ಸ್ಕ್ರೀನ್ ಮೇಲೆ. ನೀವೇನು ಮಾಡಬೇಕು, ಗೂಗಲ್ ಒಳಗಡೆ ಹೋಗಿ ಆ್ಯಡ್ಸೆನ್ಸ್ ಅಂತ ಟೈಪ್ ಮಾಡಿರಿ. ಇಲ್ಲಿ ಆ್ಯಡ್ಸೆನ್ಸ್ ಅಂತ ಟೈಪ್ ಮಾಡಿದ ತಕ್ಷಣ ನಿಮ್ಗೆ ಫಸ್ಟ್ ಆಪ್ಷನ್ ಬರ್ತೈತೆ ನೋಡ್ರಿ, ಇಲ್ಲಿ ಸೈನ್ ಇನ್ ಅಂತ ಹೇಳಿ ಇಲ್ಲಿ ಹೋಗ್ರಿ. ಇವಾಗ ಫಸ್ಟ್ ಟೈಮ್ ನೀವೇನಾದರೂ ಅಕೌಂಟ್ ಸೆಟ್ ಮಾಡಕತ್ತಿದ್ರಿ ಅಂದರೆ ಇಲ್ಲಿ ನ್ಯೂ ಆ್ಯಡ್ಸೆನ್ಸ್ ಅಕೌಂಟ್ ಅಂತ ಐತೆ ನೋಡ್ರಿ, ಇದನ್ನು ಕ್ಲಿಕ್ ಮಾಡಿರಿ. ಒಂದ್ಸಾರಿ ನೀವು ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಜಿಮೇಲ್ ಅಕೌಂಟ್ ಲಾಗಿನ್ ಮಾಡ್ಲಿಕ್ಕೆ ಕೇಳ್ತೈತಿ. ಲಾಗಿನ್ ಮಾಡಿರಿ. ಇಲ್ಲಿ ಫಸ್ಟ್ ಆಪ್ಷನ್ ಬರ್ತೈತಿ ಯುವರ್ ವೆಬ್ಸೈಟ್. ನೋಡ್ರಿ, ಇಲ್ಲಿ ನಾವು ವೆಬ್ಸೈಟನ್ನು ಯೂಸ್ ಮಾಡ್ಲಿಕ್ಕತ್ತಿಲ್ಲ. ನಿಮ್ದೇನಾದರೂ ವೆಬ್ಸೈಟ್ ಇದ್ದರೆ ನೀವು ಡೈರೆಕ್ಟಾಗಿ ಹಾಕ್ಬೋದು. ಬಟ್ ನಾವು ಯೂಟ್ಯೂಬಿಂದ ದುಡ್ಡು ಮಾಡೋರು ಇದ್ದೇವಲ್ಲ, ಸೊ ಇದು ಫಸ್ಟ್ ಆಪ್ಷನ್ ನಮಗೆ ಲಾಗು ಆಗಂಗಿಲ್ಲ, ಸೊ ಅಪ್ಲೈ ಆಗಂಗಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಅದ್ರ ಕೆಳಗಡೆ ಒಂದು ಚೆಕ್ ಮಾರ್ಕ್ ಐತೆ ನೋಡ್ರಿ, ಐ ಡೋಂಟ್ ಹ್ಯಾವ್ ಅ ಸೈಟ್ ಯಟ್. ಇದನ್ನು ಕ್ಲಿಕ್ ಮಾಡಿರಿ. ಇದನ್ನು ಕ್ಲಿಕ್ ಮಾಡಿದ್ರೆ ಇದು ಹೋಗ್ಬಿಡ್ತೈತಿ. ನೆಕ್ಸ್ಟ್ ಗೆಟ್ ಮೋರ್ ಔಟ್ ಆಫ್ ಆ್ಯಡ್ಸೆನ್ಸ್. ನಿಮಗೇನಾದರೂ ಆ್ಯಡ್ಸೆನ್ಸಿಂದ ಅಥವಾ ಗೂಗಲ್ ಕಡೆಯಿಂದ ಆ್ಯಡ್ಸೆನ್ಸ್
ಕಡೆಯಿಂದ ಏನಾದರೂ ನಿಮ್ಗೆ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂದರೆ ನೀವು ಇಲ್ಲಿ ಈ ಎಸ್ ಅಂತ ಆಪ್ಷನನ್ನು ಸೆಲೆಕ್ಟ್ ಮಾಡ್ಬೋದು. ಇದರಿಂದ ನಿಮ್ಗೆ ಸಜೆಷನ್ಸ್ ಬರಲಿಕ್ಕೆ ಶುರು ಆಗ್ತಾವೆ. ನಿಮ್ಗೆ ಏನಾದರೂ ಬೇಡ ಆದರೆ ನೋ ಅಂತ ಸೆಲೆಕ್ಟ್ ಮಾಡಿರಿ. ಆ್ಯಕ್ಚುಲಿ ಎಸ್ ಅಂತ ಸೆಲೆಕ್ಟ್ ಮಾಡಿರಿ, ಇದರಿಂದ ನಿಮ್ಗೆ ಪರ್ಫಾರ್ಮೆನ್ಸ್ ಸಜೆಷನ್ಸ್ ಎಲ್ಲ ಬರ್ತಿರ್ತಾವೆ. ನೆಕ್ಸ್ಟ್ ಬಂದುಬಿಟ್ಟು ಪೇಮೆಂಟ್ ಕಂಟ್ರಿ ಟೆರಿಟರಿ ನಿಮ್ದು ಇಂಡಿಯಾ ಇರ್ತೈತಿ, ಇಂಡಿಯಾ ಅಂತಲೇ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರ್ತಾವೆ. ಇವೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನೀವು ಬೇಕಾದರೆ ಓದ್ಕೋಬೋದು. ಆಮೇಲೆ ಇಲ್ಲಿ ಐ ಹ್ಯಾವ್ ರೆಡ್ ಆ್ಯಂಡ್ ಅಕ್ಸೆಪ್ಟ್ ಅಂತ ಇಲ್ಲಿ ಕ್ಲಿಕ್ ಮಾಡಿ ಸ್ಟಾರ್ಟ್ ಯೂಸಿಂಗ್ ಆ್ಯಡ್ಸೆನ್ಸ್ ಅಂತ ಕ್ಲಿಕ್ ಮಾಡಿರಿ. ಒಮ್ಮೆ ನೀವು ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ಪೇಜ್ ಒಳಗಡೆ ಬರ್ತಾರೆ. ನೀವು ಇಲ್ಲಿ 3 ಆಪ್ಷನ್ಸ್ ಇದಾವೆ. ಇದರೊಳಗಡೆ ನೀವು ಮಾಡಬೇಕಾಗಿರೋದು ಎಂಟರ್ ಯುವರ್ ಇನ್ಫಾರ್ಮೇಷನ್. ಇದೇನು ಫಸ್ಟ್ ಆಪ್ಷನ್ ಐತಲ್ಲ ಟೆಲ್ ಅವರ್ಸ್ ಅಬೌಟ್ ಯು, ಇದನ್ನು ನೀವು ಆ್ಯಡ್ ಮಾಡಬೇಕಾಗ್ತೈತಿ. ಫಸ್ಟ್ ಇದನ್ನು ಎಂಟರ್ ಇನ್ಫಾರ್ಮೇಷನ್ ಕ್ಲಿಕ್ ಮಾಡಿರಿ. ನಿಮ್ಮ ಡೀಟೇಲ್ಸ್ಗಳನ್ನು ಇಲ್ಲಿ ಹಾಕಬೇಕಾಗ್ತೈತಿ. ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ಅಕೌಂಟ್ ಟೈಪ್ ಒಳಗಡೆ ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡಿರಿ. ನೀವು ಆರ್ಗನೈಸೇಷನ್ ಅಲ್ಲ, ಆರ್ಗನೈಸೇಷನ್ ಅಂದರೆ ಕಂಪನಿ. ಸೊ ನೀವು ಇಂಡಿವಿಜುವಲ್ ಆಗಿರೋದ್ರಿಂದ ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಸೆಕೆಂಡ್ ಆ್ಯಂಡ್ ನೇಮ್ ಮತ್ತು ಅಡ್ರೆಸ್. ನೇಮ್ ಇಲ್ಲಿ ಏನೈತಲ್ಲ, ಈ ನೇಮ್ ನಿಮ್ಮ ಬ್ಯಾಂಕ್ ಅಕೌಂಟ್ ಅಥವಾ ನಿಮ್ಮ ಪ್ಯಾನ್ ಕಾರ್ಡ್ ಒಳಗಡೆ ಏನೈತಲ್ಲ ಅದೇ ಥರ ಇಲ್ಲಿ ಆ ನೇಮನ್ನು ಹಾಕ್ಬೇಕು. ಇಲ್ಲಿ ಬೇರೆ ಇತ್ತಂದ್ರೆ ಅದನ್ನು ಚೇಂಜ್ ಮಾಡಿರಿ. ಇದನ್ನು ಚೇಂಜ್ ಮಾಡಿಲ್ಲ ಅಂದ್ರೆ ಮುಂದೆ ಪ್ರಾಬ್ಲಮ್ ಆಗ್ತೈತಿ. ಏನಾದರೂ ನೇಮ್ ಮಿಸ್ಮ್ಯಾಚ್ ಬಂತು ಅಂದ್ರೆ ನಿಮ್ಗೆ ದುಡ್ಡು ಬರೋಂಗಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ನೀವು ಪ್ರಾಪರಾಗಿ ಹೆಸರನ್ನು ಹಾಕಿರಿ. ನಿಮ್ಮ ಪ್ಯಾನ್ ಕಾರ್ಡ್ ಒಳಗೆ ಯಾವ ಥರ ಐತಿ ಮತ್ತು ಬ್ಯಾಂಕ್ ಅಕೌಂಟ್ ಯಾವ ಥರ ಐತಿ ಆ ಥರ ನಿಮ್ಮ ಹೆಸರನ್ನು ಹಾಕಿರಿ. ಆಮೇಲೆ ಇಲ್ಲಿ ಅಡ್ರೆಸ್ಸನ್ನು ಹಾಕಿರಿ. ನಾನು ಇಲ್ಲಿ ಜಸ್ಟ್ ಬ್ಯಾಂಗ್ಳೂರು ಅಂತ ಬರೆಯಾಕತ್ತೇನೆ. ನೀವು ಫುಲ್ ಅಡ್ರೆಸ್ಸನ್ನು ಹಾಕ್ಬೇಕಾ. ನಿಮ್ಮ ಐ ಡಿ ಒಳಗಡೆ ಏನೈತಿ, ಯಾಕಂದರೆ ಇಲ್ಲಿ ನೀವು ಏನು ಅಡ್ರೆಸ್ಸನ್ನು ಬರೀತಾರಲ್ಲ, ಓಕೆ ಈ ಥರ ಬರಿಬೇಡ್ರಿ. ಸಪೋಸ್ ನೀವು ಈ ಥರ ಬರ್ಕೋಬೋದು, 3rd ಕ್ರಾಸ್ BTM ಲೇಔಟ್ ನಿಯರ್ ಬಸ್ ಸ್ಟಾಪ್, ಈ ಥರ ಫುಲ್ಲಾಗಿ ಬರಿಬೇಕು. ಓಕೆ, ನಿಯರ್ ಬಸ್ ಸ್ಟಾಪ್ ಸಿಟಿ ಬ್ಯಾಂಗ್ಳೂರು, ಈ ಥರ ನೀವು ಫುಲ್ಲಾಗಿ ನಿಮ್ಮ ಅಡ್ರೆಸ್ಸನ್ನು ಬರಿಬೇಕು. ಮತ್ತು ಪಿನ್ ಕೋಡ್ ಏನೈತಲ್ಲ ಇದು ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಇಲ್ಲಿ ನೋಡಿರಿ, ಈ ಪಿನ್ ಕೋಡ್ ಏನೈತಲ್ಲ ನೀವೇನಾದರೂ ರಾಂಗ್ ಹಾಕಿದ್ರಿ ಅಂದರೆ ನಿಮ್ಗೆ ಒಂದು ಪಿನ್ ಬರ್ತೈತೆ ಆ್ಯಕ್ಚುಲಿ ವೆರಿಫೈ ಮಾಡೋಕೆ. ಆ ಪಿನ್ನ ನಿಮ್ಮ ಮನೆಗೆ ತಲುಪಂಗಿಲ್ಲ. ಅದು ತಲುಪಿಲ್ಲ ಅಂದರೆ ನಿಮ್ಮ ಮಾನಿಟೈಸೇಷನ್ ಆಗಂಗಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಏನು ಪಿನ್ ಕೊಡ್ತಾರಲ್ಲ ಅದನ್ನು ಸರಿಯಾಗಿ ಬರ್ರಿ. ಸೊ ಇಲ್ಲಿ ಎಕ್ಸಾಕ್ಟಾಗಿ ನಾವೊಂದು ಪಿನ್ ಕೋಡ್ ಹಾಕತ್ತೇನೆ, ಆ ಪಿನ್ ಕೋಡ್ ಹಾಕ್ರಿ. ಸ್ಟೇಟ್ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಆಮೇಲೆ ಫೋನ್ ನಂಬರ್ ಆಪ್ಷನಲ್ ಐತಿ, ನೀವು ಕೊಟ್ಟರೆ ತುಂಬ ಒಳ್ಳೆಯದ. ಯಾಕಂದ್ರೆ ಅವ್ರು ಏನಾದರೂ ಡೆಲಿವರಿ ಮಾಡಬೇಕಾದ್ರೆ ಪಿನ್ ಡೆಲಿವರಿ ಮಾಡಬೇಕಾದ್ರೆ ಮೇ ಬಿ ಅವ್ರು ನಿಮ್ಗೆ ಫೋನ್ ಮಾಡ್ಬೋದು. ನೀವು ಕೊಟ್ಟಿಲ್ಲ ಅಂದರೆ ಮೇ ಬಿ ಅವ್ರು ಮಾಡಲಿಕ್ಕಿಲ್ಲ. ಓಕೆ, ಸೊ ಅದನ್ನು ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕೊಡ್ರಿ. ಒಂದು ಸಾರಿ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಇದು ವೆರಿಫಿಕೇಷನ್ಗೆ ಹೋಗ್ತೈತಿ. ಅದು ವೆರಿಫಿಕೇಷನ್ ಇಲ್ಲ ಅಂದ್ರೆ ಒಂದು 2 ವಾರ ತೊಗೊಳ್ತೈತಿ. 4 ದಿನದಿಂದ 2 ವಾರ ತೊಗೊಳ್ತೈತಿ. ಅಷ್ಟರೊಳಗಡೆ ನಿಮ್ಮ ಅಕೌಂಟ ಪೂರ್ತಿ ವೆರಿಫೈ ಆಗಿ ಎಲ್ಲ ಡೀಟೇಲ್ಸ್ ಏನಾದರೂ ಪ್ರಾಪರ್ ಆಗಿತ್ತು ಅಂದರೆ ನಿಮ್ಮ ಅಕೌಂಟ ಆ್ಯಡ್ಸ್ಗೆ ರೆಡಿ ಆಗ್ತೈತಿ, ಅಪ್ರೂವ್ ಆಗ್ತೈತಿ. ಇವಾಗ ನೀವು ನಿಮ್ಮ ವಿಡಿಯೋಸ್ಗಳನ್ನು ಮಾನಿಟೈಸ್ ಮಾಡಲಿಕ್ಕೆ ಶುರು ಮಾಡ್ಬೋದು. ಇದಾದಮೇಲೆ ತುಂಬ ಜನಕ್ಕಿರೋ ಮತ್ತೊಂದು ದೊಡ್ಡ ಕ್ವಶನ್ ಏನಪ್ಪ ಅಂದ್ರೆ, ನನ್ನ ದುಡ್ಡು ಎಷ್ಟು ಬರ್ತೈತಿ ಅಂತ ಯಾವ ಥರ ಡಿಸೈಡ್ ಆಗ್ತೈತಿ ಅಂತೇಳಿ ತುಂಬ ಜನಕ್ಕೆ ಇದು ಗೊತ್ತಿಲ್ಲ. ಸೊ ಇವಾಗ ಅದನ್ನು ನಾನು ನಿಮ್ಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ನೋಡಿರಿ, ಇದು ಭಾಳ ಸಿಂಪಲ್ ಆಗಿ ವರ್ಕ್ ಆಗ್ತೈತಿ. ಇವಾಗ ನಿಮ್ಗೆ ದುಡ್ಡು ಕೊಡೋರು ಯಾರು? ಆ್ಯಡ್ಸೆನ್ಸ್ ಅವರು. ಎಲ್ಲಿಂದ ದುಡ್ಡು ಬರ್ತೈತಿ? ಆ್ಯಡಿಂದ ದುಡ್ಡು ಬರ್ತೈತಿ. ಆ್ಯಡ್ ಯಾರು ರನ್ ಮಾಡ್ತಾರೆ? ಬೇರೆ ಬಿಸ್ನೆಸಸ್ ಇರ್ತಾವಲ್ಲ ಅವು ಯೂಟ್ಯೂಬ್ ಒಳಗಡೆ ಆ್ಯಡ್ಸ್ ರನ್ ಮಾಡ್ತಾವೆ. ಆ ಆ್ಯಡ್ ಯಾರು ರನ್ ಮಾಡಕತ್ತಾರಲ್ಲ ಅವರು ಯೂಟ್ಯೂಬ್ಗೆ ದುಡ್ಡು ಕೊಡ್ತಾರೆ. ಅದರೊಳಗಿಂದ ಯೂಟ್ಯೂಬ್ 45% ತಾವು ಇಟ್ಕೊಂಡು ಮಿಕ್ಕಿದ 55% ನಮಗೆ ಕೊಡ್ತೈತಿ. ಓಕೆ, ಸೊ ಇದು ದುಡ್ಡು ಯಾವ ಥರ ಡಿವೈಡ್ ಆಗ್ತೈತೆ ಅಂತೇಳಿ. ಓಕೆ, ಬಟ್ ಇದು ಯಾವ ಥರ ಡಿಸೈಡ್ ಆಗ್ತೈತಿ? ಇದರೊಳಗೆ 2 ಥಿಂಗ್ಸನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಒಂದು CPM ಅಂದರೆ ಕಾಸ್ಟ್ ಪರ್ ಮಿಲೆ, ಎರಡನೇದು RPM ರೆವೆನ್ಯೂ ಪರ್ ಮಿಲೆ. ಕಾಸ್ಟ್ ಪರ್ ಮಿಲೆ ಅಂದರೆ 1,000 ಆ್ಯಡ್ಸ್ ತೋರಿಸಿದಾಗ ಕಂಪನಿಯವರ ಗೂಗಲ್ಗೆ ಅಥವಾ ಯೂಟ್ಯೂಬ್ಗೆ ಕೊಡುವಂಥ ದುಡ್ಡು ಎಷ್ಟಾಗಿರ್ತೈತಿ ಅಂತೇಳಿ. ರೆವೆನ್ಯೂ ಪರ್ ಮಿಲೆ ಅಂದರೆ ಆ 1,000 ಆ್ಯಡನ್ನು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ರನ್ ಮಾಡಿದಾಗ ಯೂಟ್ಯೂಬ್ ನಿಮಗೆ ಕೊಡುವಂಥ ದುಡ್ಡನ್ನು RPM ಅಂತೇಳಿ ಕರೀತಾರೆ. ಅಂದರೆ ನಿಮಗೆ ರೆವೆನ್ಯೂ ಎಷ್ಟು ಬರ್ತೈತಲ್ಲ ಅದು. ಇದನ್ನ ಒಂದು ಸಿಂಪಲ್ ಎಕ್ಸಾಂಪಲಿಂದ ಎಕ್ಸ್ಪ್ಲೇನ್ ಮಾಡ್ತೇನೆ. ಅನ್ಕೊಳ್ರಿ, ಒಂದು ಕಂಪನಿಯವರ ಗೂಗಲ್ಗೆ ಅಥವಾ ಯೂಟ್ಯೂಬ್ಗೆ 400 ರೂಪಾಯಿ ಕೊಟ್ಟಿದ್ದಾರೆ 1,000 ಆ್ಯಡ್ಸ್ಗೋಸ್ಕರ, 1,000 ಸಾರಿ ಆ್ಯಡ್ ರನ್ ಮಾಡಲಿಕ್ಕೋಸ್ಕರ. ಇದರೊಳಗೆ ಯೂಟ್ಯೂಬ್ ಏನು ಮಾಡ್ತೈತಿ, 45% ಅಂದರೆ 180 ರೂಪಾಯಿನ ತಾ ಇಟ್ಕೊಳ್ತೈತಿ. ಆಮೇಲೆ ಮಿಕ್ಕಿರೋ 220 ರೂಪಾಯಿ ಏನೈತಲ್ಲ ಅದನ್ನು ನಿಮಗೆ ಕೊಡ್ತೈತಿ. ಇದನ್ನು ನಾವು RPM ಅಂತೇಳಿ ಕರಿತೀವಿ, ರೆವೆನ್ಯೂ ಪರ್ ಮಿಲೆ.
ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಮತ್ತು ನನ್ನೊಂದು ರಿಸರ್ಚ್ ಪ್ರಕಾರ 2026 ಯಾವ ನೀಶ್ಗೆ ಎಷ್ಟು ಸಿಗ್ತದೆ ಅಂತೇಳಿ ನಾ ಇಲ್ಲಿ ಒಂದು ಅಂದಾಜು ನಾನು ನಿಮ್ಗೆ ಹೇಳಕತ್ತಾನೆ. ಇದು ನಂಬರ್ ಡಿಫ್ರೆನ್ಸ್ ಇರ್ಬೋದು, ನಾನು ನಿಮ್ಗೊಂದು ಅಂದಾಜು ಹೇಳಕತ್ತಾನೆ, ನಿಮ್ಗೊಂದು ಐಡಿಯಾ ಇರಲಿ ಅಂತೇಳಿ. ನಿಮ್ದು ಏನಾದರೂ ಎಜುಕೇಷನ್ ಚಾನಲ್ ಇತ್ತು ಅಂದರೆ ನಿಮ್ಮ RPM ಬಂದುಬಿಟ್ಟು 150ರಿಂದ 400 ರೂಪಾಯಿ ಇರ್ತೈತಿ. ನಿಮ್ದೇನಾದರೂ ಕಾಮಿಡಿ ಇದ್ರೆ ಅದಕ್ಕೆ ತುಂಬ ಕಡಿಮೆ ಐತಿ, 60ರಿಂದ 150 ರೂಪಾಯಿ ತನಕ ಬರ್ತೈತಿ. ನೀವೇನಾದರೂ ಟೆಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕತ್ತಿದ್ರಿ ಅಂದರೆ ನಿಮ್ಮ RPM ಬಂದುಬಿಟ್ಟು 120ರಿಂದ 350 ರೂಪಾಯಿ ತನಕ ಬರ್ತೈತಿ. ಸೊ ಇದೊಂದು ರಫ್ ಎಸ್ಟಿಮೇಷನ್ ಐತಿ. ಇದು ಎಲ್ಲರಿಗೂ ಡಿಫ್ರೆಂಟ್ ಆಗಿರ್ತೈತಿ, ಎಲ್ಲ ಚಾನಲ್ಗೂ ಕೂಡ ಡಿಫ್ರೆಂಟ್ ಆಗಿರ್ತೈತಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಈ ದುಡ್ಡು ಯಾವುದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ. ಯೂಶ್ವಲಿ ಈ ನಿಮ್ಗೇನು ದುಡ್ಡು ಬರ್ತೈತಲ್ಲ, ಇದು ನಿಮ್ಮ ಆ್ಯಡ್ ಯಾವ ದೇಶದೊಳಗಡೆ ನಡೆಯಾಕತ್ತೈತಿ ಅಂತೇಳಿ ಅದ್ರ ಮೇಲೆ ಡಿಪೆಂಡ್ ಆಗ್ತೈತಿ. US, UK, ಜರ್ಮನಿ ಈ ಥರ ಕಂಟ್ರೀದೊಳಗಡೆ, ಆಸ್ಟ್ರೇಲಿಯಾ ಈ ಥರ ಕಂಟ್ರೀದೊಳಗಡೆ ಏನಾದರೂ ನಿಮ್ಮ ವಿಡಿಯೋಸ್ ನೋಡಿ ಅಲ್ಲಿ ನಿಮ್ಮ ಆ್ಯಡ್ ರನ್ ಆಯಿತು ಅಂದ್ರೆ ನಿಮ್ಗೆ ದುಡ್ಡು ಜಾಸ್ತಿ ಬರ್ತೈತಿ. ಮತ್ತು ನಿಮ್ಮ ಯಾವ ನೀಶ್ ಮೇಲೆ ನೀವು ವಿಡಿಯೋಸ್ಗಳನ್ನು ಮಾಡಕತ್ತೀರಿ ಅದು ಇಂಪಾರ್ಟೆಂಟ್ ಆಗಿರ್ತೈತಿ. ಮತ್ತು ಸೀಸನ್ಸ್ ಕೂಡ ಭಾಳ ಇಂಪಾರ್ಟೆಂಟ್ ಆಗ್ತಾವೆ. ಫೆಸ್ಟಿವ್ ಸೀಸನ್ ಒಳಗಡೆ ಜಾಸ್ತಿ ಶಾಪಿಂಗ್ ಇರ್ತೈತಿ, ಜಾಸ್ತಿ ಆ್ಯಡ್ ರನ್ ಮಾಡ್ತಾರೆ, ಅವಾಗ ಜಾಸ್ತಿ ದುಡ್ಡು ಬರ್ತೈತಿ. ಹಾಗಾದ್ರೆ ದುಡ್ಡು ಯಾವಾಗ ಬಂದು ನನ್ನ ಅಕೌಂಟಿಗೆ ಜಮಾ ಆಗ್ತೈತಿ ನೋಡ್ರಿ. ಯೂಶ್ವಲಿ ನೀವು ಒಂದ್ಸರಿ ನಿಮ್ಮ ವೆರಿಫಿಕೇಶನ್ ಎಲ್ಲ ಮುಗಿದ ಮೇಲೆ ನಿಮ್ದು ಅರ್ನಿಂಗ್ಸ್ ಶುರು ಆಗಿಬಿಡ್ತೈತೆ. ಒಂದ್ಸರಿ ಅರ್ನಿಂಗ್ ಶುರು ಆದಮೇಲೆ ನಿಮ್ಮ ಆ್ಯಡ್ಸೆನ್ಸ್ ಅಕೌಂಟ್ ಬ್ಯಾಲೆನ್ಸ್ $100 ಆಗಬೇಕು. ಅಂದರೆ ಇವತ್ತಿನ ದಿನದೊಳಗೆ $90 ಪರ್ ಡಾಲರ್ ಅಂತಂದ್ರೆ 9,000 ರೂಪಾಯಿ ಆಗಬೇಕಾ, ಅವಾಗ ಮಾತ್ರ ನಿಮ್ಗೆ ವಿತ್ಡ್ರಾವಲ್ ಮಾಡೋಕೆ ಆಪ್ಷನ್ ಸಿಗ್ತೈತಿ. ಮತ್ತು ಜನರಲಿ ಯೂಟ್ಯೂಬಿಂದ ನಿಮ್ಗೆ 21ರಿಂದ 30ನೇ ತಾರೀಕು ಒಳಗಡೆ ನಿಮ್ಮ ಅಕೌಂಟಿಗೆ ದುಡ್ಡು ಬಂದು ಆಟೋಮೆಟಿಕ್ ಆಗಿ ಜಮಾ ಆಗ್ತೈತಿ, ನೀವು ಯಾವ ಅಕೌಂಟ್ ನಂಬರ್ ಕೊಟ್ಟಿರ್ತೀರಿ ಆ ಅಕೌಂಟಿಗೆ. ಸೊ ಇವಾಗ ನಿಮ್ಗೆ ಗೊತ್ತಾಯ್ತು ನೀವು ಮಾನಿಟೈಸೇಷನ್ ಯಾವ ಥರ ಮಾಡಬೇಕು, YPP ಪ್ರೋಗ್ರಾಮ್ ಯಾವ ಥರ ಜಾಯ್ನ್ ಆಗಬೇಕು ಅಂತೇಳಿ, ಮತ್ತು ಆ್ಯಡಿಂದ ಯಾವ ಥರ ದುಡ್ಡು ಮಾಡಬೇಕು ಅಂತ ಗೊತ್ತಾಯ್ತು. ಬಟ್ ಬರೀ ಆ್ಯಡಿಂದ ದುಡ್ಡು ಮಾಡಿದ್ರೆ ಯೂಸ್ ಇಲ್ಲ. ಸ್ವಲ್ಪ ಟೈಮ್ ಒಳಗಡೆ ಆ್ಯಡ್ಸ್ ಕಡಿಮೆ ರನ್ ಆಗ್ತಾವೆ, ಅವಾಗ ನಿಮ್ದು ರೆವೆನ್ಯೂ ಕಡಿಮೆ ಆಗ್ತೈತಿ. ಬಟ್ ಇದನ್ನು ಜಾಸ್ತಿ ಯಾವ ಥರ ಮಾಡೋದು, ಇದನ್ನ ಜಾಸ್ತಿ ಮಾಡ್ಬೇಕಂದ್ರೆ ಮತ್ತೆ ಯೂಟ್ಯೂಬ್ ನಿಮ್ಗೆ ಬಹಳಷ್ಟು ಆಪ್ಷನ್ಸ್ಗಳನ್ನು ಕೊಡ್ತೈತಿ. ಅದ್ರೊಳಗೆ ಸೂಪರ್ ಥ್ಯಾಂಕ್ಸ್ ಮತ್ತು ಸೂಪರ್ ಚಾಟ್ಸ್ ಆಪ್ಷನ್ಸ್ ಬರ್ತಾವ. ನಿಮ್ಮ ಚಾನಲ್ ಒಳಗೆ ಅಥವಾ ನಿಮ್ಮ ವಿಡಿಯೋಗೆ ಸೂಪರ್ ಥ್ಯಾಂಕ್ಸ್ ಮತ್ತು ಸೂಪರ್ ಚಾಟ್ಸ್ ಅನ್ನ ಆ್ಯಡ್ ಮಾಡ್ಬೇಕಂದ್ರೆ ಅಥವಾ ಆಕ್ಟಿವೇಟ್ ಮಾಡ್ಬೇಕಂದ್ರೆ ನೀವು ಮಾಡ್ಬೇಕಾಗಿರೋದೇನಂದ್ರೆ ಮೊದಲೇ ನಿಮ್ದು 500 ಸಬ್ಸ್ಕ್ರೈಬರ್ಸ್ ಇರ್ಬೇಕು, ಆಮೇಲೆ 3000 ವಾಚ್ ಅವರ್ಸ್ ಆಗಿರ್ಬೇಕು. ಅಂದ್ರೆ ನಿಮ್ಮ YPP ಪ್ರೋಗ್ರಾಮ್ ಜಾಯಿನ್ ಆಗೋದಕ್ಕಿಂತ ಮುಂಚೆನೇ ನೀವು ಅರ್ನಿಂಗ್ಸನ್ನು ಶುರು ಮಾಡ್ಬೋದಾ. ಅಂದರೆ YPP ಪ್ರೋಗ್ರಾಮ್ ಜಾಯ್ನ್ ಆಗೋಕ್ಕಿಂತ ಮುಂಚೆ ನೀವು ಸೂಪರ್ ಚಾಟ್ ಮತ್ತು ಸೂಪರ್ ಥ್ಯಾಂಕ್ಸನ್ನು ಆಕ್ಟಿವೇಟ್ ಮಾಡಿರ್ತೀರಿ. ಈಗ ಸೂಪರ್ ಚಾಟ್ ಅಂದರೆ ಏನು? ಸೂಪರ್ ಚಾಟ್ ಅಂದರೆ ನೀವು ಲೈವ್ ಯಾವಾಗ ವಿಡಿಯೋಸ್ ಮಾಡ್ತಿರಲ್ಲ ಆ ವಿಡಿಯೋಸ್ ಒಳಗೆ ಜನ ದುಡ್ಡು ಕೊಟ್ಟ ಕಮೆಂಟ್ ಮಾಡ್ತಾರೆ. ಆ ಕಮೆಂಟ್ಸ್ಗಳು ಹೈಲೈಟ್ ಆಗ್ತಾವ ಕಲರ್ಫುಲ್ ಆಗಿ. ಇದ್ರೊಳಗೆ ಯೂಟ್ಯೂಬ್ 30% ಇಟ್ಕೊಂತೈತಿ, ಆಮೇಲೆ 70% ನಿಮಗೆ ಕೊಡ್ತೈತಿ. ಸೊ ಅದಕ್ಕೋಸ್ಕರ ವಾರಕ್ಕೆ 1 ಇಲ್ಲ 2 ಲೈವ್ ವಿಡಿಯೋಸನ್ನು ಮಾಡಲಿಕ್ಕೆ ಶುರು ಮಾಡಿರಿ. ಇದರಿಂದ ನಿಮ್ಗೆ ಎಕ್ಸ್ಟ್ರಾ ರೆವೆನ್ಯೂ ಜನರೇಟ್ ಆಗ್ತೈತಿ. ಸೆಕೆಂಡ್ ಬಂದು ಸೂಪರ್ ಥ್ಯಾಂಕ್ಸ್. ಈ ಸೂಪರ್ ಥ್ಯಾಂಕ್ಸ್ ಎದಕ್ಕೆ ವರ್ಕ್ ಆಗ್ತೈತಿ ಅಂದರೆ ನಿಮ್ಮ ಲಾಂಗ್ ವಿಡಿಯೋಸ್ಗಳಿಗೆ ಇದು ವರ್ಕ್ ಆಗ್ತೈತಿ. ನೋಡಿರಿ, ಜನರಲ್ ಆಗಿ ಹೆಂಗೆ ಆಗ್ತೈತಿ, ನೀವೇನಾದರೂ ಒಳ್ಳೆ ಕಂಟೆಂಟನ್ನು ಹಾಕಾಕತ್ತಿದ್ದೀರಿ ಅಂದರೆ ಭಾಳಷ್ಟು ಜನ ನಿಮ್ಮನ್ನು ಫಾಲೋ ಮಾಡಕತ್ತಿದ್ರಿ ಅಂದರೆ ಅವ್ರಿಗೆ ಗೊತ್ತಾಗ್ತೈತಿ ನೀವು ತುಂಬ ಒಳ್ಳೆ ಕೆಲಸ ಮಾಡಕತ್ತೀರಿ. ಸೊ ಅದಕ್ಕೋಸ್ಕರ ನಾವು ನಿಮ್ಗೆ ಟಿಪ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಸೊ ಅವ್ರೇನಾದರೂ ಟಿಪ್ ಕೊಡಬೇಕು ಅಂದರೆ ಇವರು ಸೂಪರ್ ಥ್ಯಾಂಕ್ಸ್ ಮೂಲಕ ಏನು ಮಾಡ್ತಾರೆ, ನಿಮ್ಗೆ ದುಡ್ಡನ್ನು ಕೊಡ್ತಾರೆ. ಸೊ ಅದರಿಂದ ನೀವು ಮತ್ತೊಂದು ರೆವೆನ್ಯೂನ ಜನರೇಟ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನೀವೇನು ಮಾಡ್ರಿ, ನಿಮ್ಮ ವಿಡಿಯೋಸ್ ಒಳಗಡೆ CTSಗಳನ್ನು ಹಾಕ್ರಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಸೂಪರ್ ಥ್ಯಾಂಕ್ಸ್ ಬಟನನ್ನು ಯೂಸ್ ಮಾಡಿಕೊಂಡ್ರೆ ನೀವು ಈ ಚಾನಲ್ಗೆ ಸಪೋರ್ಟ್ ಮಾಡ್ಬೋದು ಅಂತೇಳಿ ನಿಮ್ಮ ವಿಡಿಯೋ ಒಳಗಡೆ ಏನು ಮಾಡ್ಬೋದು, ನೀವು ಒಂದು CTA ಹಾಕ್ಬೋದು. ಓಕೆ, ಇವಾಗ ನಿಮ್ಗೆ YPP ಪ್ರೋಗ್ರಾಮಿಂದ ಅಥವಾ ಆ್ಯಡ್ಸೆನ್ಸಿಂದ ದುಡ್ಡು ಬರ್ತೈತಿ. ಆಮೇಲೆ ಸೂಪರ್ ಚಾಟ್ಸ್ ಮತ್ತು ಸೂಪರ್ ಥ್ಯಾಂಕ್ಸಿಂದ ಕೂಡ ದುಡ್ಡು ಮಾಡೋದು ಯಾವ ಥರ ಅಂತ ಗೊತ್ತಾಯ್ತು. ಬಟ್ ಇದಲ್ಲದೆ ಮತ್ತೊಂದು ಆಪ್ಷನ್ ಐತಿ, ಅದೇನಂದ್ರೆ ಚಾನಲ್ ಮೆಂಬರ್ಶಿಪ್. ಇದರಿಂದ ನೀವು ಪ್ರತಿ ತಿಂಗಳ ರಿಕರಿಂಗ್ ಪೇಮೆಂಟ್ಸ್ಗಳನ್ನು ಜನರೇಟ್ ಮಾಡ್ಬೋದು. ಅಂದರೆ ರಿಕರಿಂಗ್ ಆಗಿ ಪ್ರತಿ ತಿಂಗಳ ರೆವಿನ್ಯೂನ ಜನರೇಟ್ ಮಾಡ್ಬೋದು. ಚಾನಲ್ ಮೆಂಬರ್ಶಿಪ್ ಅಂದರೆ ನಿಮ್ಮ ಚಾನಲ್ನ ಹಾರ್ಡ್ಕೋರ್ ವ್ಯೂವರ್ಸ್ ಯಾರು ಇರ್ತಾರಲ್ಲ, ನಿಮ್ಮ ಪ್ರತಿಯೊಂದು ವಿಡಿಯೋಸ್ಗಳನ್ನು ನೋಡ್ತಾರೆ, ಕಮೆಂಟ್ ಮಾಡ್ತಾರೆ, ಆಮೇಲೆ ನಿಮ್ಮನ್ನು ಡೆಲಿಜೆಂಟ್ಲಿ ಫಾಲೋ ಮಾಡ್ತಾರೆ. ಈ ಥರ ಇರೋರು ಏನು ಮಾಡ್ತಾರೆ, ನಿಮ್ಮ ಚಾನಲ್ ಒಳಗೆ ಒಂದು ಸ್ವಲ್ಪ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಸಲುವಾಗಿ ನಿಮ್ಗೆ ದುಡ್ಡನ್ನು ಕೊಡ್ತಾರೆ ಪ್ರತಿ ತಿಂಗಳು. ಸೊ ಇದನ್ನು ಮೆಂಬರ್ಶಿಪ್ ಅಂತೇಳಿ, ಚಾನಲ್ ಮೆಂಬರ್ಶಿಪ್ ಅಂತೇಳಿ ಕರೀತಾರೆ. ಇದ್ರೊಳಗೆ ಯೂಶ್ವಲಿ ಜನ ಏನು ಮಾಡ್ತಾರೆ, ಈ ದುಡ್ಡು ಕೊಟ್ಟವ್ರಿಗೆ ಅಷ್ಟೇ ಅಂತೇಳಿ ಡಿಫ್ರೆಂಟ್ ವಿಡಿಯೋಸ್ಗಳನ್ನು ಮಾಡ್ತಾರೆ, ವಾರಕ್ಕೆ 1-2 ಅವ್ರಿಗೋಸ್ಕರ. ಸೊ ಅವ್ರಿಗೆ ಎಕ್ಸ್ಕ್ಲೂಸಿವ್ ಕಂಟೆಂಟನ್ನು ಕೊಡ್ತಾರೆ, ಇನ್ಸೈಡ್ ಇನ್ಫಾರ್ಮೇಷನನ್ನು ಕೊಡ್ತಾರೆ. ಸೊ ಇವಾಗ ನಿಮ್ಗೆ ಗೊತ್ತಾಯ್ತಾ ಯಾವ 3 ಡಿಫ್ರೆಂಟ್ ವೇಸಿಂದ ನೀವು ರೆವೆನ್ಯೂನ ಜನರೇಟ್ ಮಾಡ್ಬೋದು ಅಂತೇಳಿ. ಬಟ್ ಭಾಳಷ್ಟು ಜನ ಹೊಸ ಯೂಟ್ಯೂಬರ್ಸ್ಗೆ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಅದೇನಂದ್ರೆ ಅವ್ರೇನು ಅನ್ಕೊಂಡಿದ್ದಾರೆ ಅಂದರೆ ಶಾರ್ಟ್ಸಿಂದ ಭಾಳಷ್ಟು ದುಡ್ಡು ಮಾಡ್ಬೋದು, ಯಾಕಂದರೆ ಶಾರ್ಟ್ಸ್ ಒಳಗಡೆ ಜಾಸ್ತಿ ವ್ಯೂಸ್ ಬರ್ತಾವೆ ಅಂತೇಳಿ.
ಬಟ್ ಆ್ಯಕ್ಚುಲಿ ಅದು ತಪ್ಪು ಕಲ್ಪನೆ ಐತಿ. ಅದ್ರ ಬಗ್ಗೆ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಐತಿ. ನೋಡ್ರಿ, ಶಾರ್ಟ್ಸನ್ನು ಆ್ಯಕ್ಚುಲಿ ಎದಕ್ಕೆ ಯೂಸ್ ಮಾಡ್ಬೇಕಂದ್ರೆ ನೀವು ನಿಮ್ಮ ರೀಚ್ಗೋಸ್ಕರ ಯೂಸ್ ಮಾಡಬೇಕಾ. ಭಾಳಷ್ಟು ಜನರ ಹತ್ರ ನಿಮ್ಮ ಚಾನಲನ್ನು ತಲುಪಿಸೋದಕ್ಕೋಸ್ಕರ ಯೂಸ್ ಮಾಡಬೇಕು ಹೊರತು ದುಡ್ಡು ಮಾಡೋದಕ್ಕೆಲ್ಲ. ಯಾಕಂದ್ರೆ ಶಾರ್ಟ್ಸ್ ಒಳಗೆ ನೀವು 1,00,000 ವ್ಯೂಸ್ ಬಂದರೆ ನಿಮಗೆ ಭಾಳ ಅಂದ್ರೆ ₹100 ಬರ್ತೈತಿ. ಅದೇ ಏನಾದರೂ ಲಾಂಗ್ ವಿಡಿಯೋಸ್ ಒಳಗಡೆ ಏನಾದರೂ 1,00,000 ವ್ಯೂಸ್ ಬಂತಂದ್ರೆ ನಿಮ್ಗೆ ₹1,000 ಬರ್ತೈತಿ. ಸೊ ಶಾರ್ಟ್ಸನ್ನು ಎದಕ್ಕೆ ಯೂಸ್ ಮಾಡ್ಬೇಕಾ, ನೀವು ನಿಮ್ಮ ದೊಡ್ಡ ಅಥವಾ ಲಾಂಗ್ ವಿಡಿಯೋಸ್ಗಳನ್ನು ಮಾರ್ಕೆಟ್ ಮಾಡಲಿಕ್ಕೆ ಯೂಸ್ ಮಾಡಬೇಕಾ. ಸಿಂಪಲ್ ವರ್ಡ್ ಒಳಗಡೆ ಹೇಳಬೇಕಂದ್ರೆ ಶಾರ್ಟ್ಸ್ ನಿಮ್ಮ ಗ್ರೋತ್ಗೆ ಹೆಲ್ಪ್ ಆಗ್ತೈತಿ, ಲಾಂಗ್ ವಿಡಿಯೋಸ್ ನಿಮ್ಗೆ ರೆವೆನ್ಯೂ ಜನರೇಟ್ ಮಾಡಕ್ಕೆ ಹೆಲ್ಪ್ ಆಗ್ತೈತಿ. ಸೊ ಇವಾಗ ಶಾರ್ಟ್ಸ್ ಮ್ಯಾಟ್ರ್ ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೇನೆ. ಈಗ ಒಂದು ಡೇಂಜರ್ ವಿಷಯ ಹೇಳ್ತೇನೆ ಕೇಳ್ರಿ. ನೀವು ಎಷ್ಟೇ ಕಷ್ಟಪಟ್ಟ 1,000 ಸಬ್ಸ್ಕ್ರೈಬರ್ಸ್ ಮಾಡಿ 4,000 ವಾಚ್ ಅವರ್ಸ್ ಅನ್ನ ಮಾಡಿದ್ರು ಕೂಡ ಒಂದು ಸಿಂಪಲ್ ತಪ್ಪಿಂದ ನಿಮ್ಮ ಚಾನಲ್ ಮಾನಿಟೈಸೇಷನ್ ಬಂದ್ ಆಗ್ಬೋದು. ಸೊ ಅದಕ್ಕೋಸ್ಕರ ಈ 5 ತಪ್ಪುಗಳನ್ನು ಯಾವತ್ತೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಬಹಳಷ್ಟು ಜನ YPP ಪ್ರೋಗ್ರಾಮ್ಗೆ ಅಪ್ಲೈ ಮಾಡ್ತಾರೆ, ಆಮೇಲೆ ಆಡ್ಸೆನ್ಸ್ ಅಕೌಂಟ್ ವೆರಿಫೈ ಮಾಡ್ಲಿಕ್ಕೆ ಹಾಕ್ತಾರಲ್ಲ, ಅವಾಗ ಅವ್ರದ್ದು ಬಹಳಷ್ಟು ಜನದ ಚಾನಲ್ ರಿಜೆಕ್ಟ್ ಆಗ್ತೈತಿ. ಏನು ಕಾರಣಕ್ಕೆ ಅಂದ್ರೆ ಈ ಒಂದು 5 ಕಾರಣಕ್ಕೋಸ್ಕರ. ಮೊದಲನೇದಾಗಿ ಕಾಪಿರೈಟ್ ಇಶ್ಯೂಸ್. ನೋಡ್ರಿ, ತುಂಬಾ ಜನ ವಿಡಿಯೋಸ್ ಎಡಿಟ್ ಮಾಡಬೇಕಾದ್ರೆ ಬೇರೆಯವರ ವಿಡಿಯೋಸ್ಗಳನ್ನ ಮತ್ತು ಮ್ಯೂಸಿಕ್ಗಳನ್ನ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿ ಯೂಸ್ ಮಾಡ್ತಾರೆ. ಬೇರೆಯವರ ಮ್ಯೂಸಿಕ್ ಅನ್ನ, ಬೇರೆಯವರ ವಿಡಿಯೋ ಕ್ಲಿಪ್ಗಳನ್ನ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇದರಿಂದ ನಿಮ್ಗೆ ಕಾಪಿರೈಟ್ ಸ್ಟ್ರೈಕ್ ಹಾಕ್ಬೋದು, ಅದರಿಂದ ನಿಮ್ಮ ಮಾನಿಟೈಸೇಷನ್ ಆಗಂಗಿಲ್ಲ. ಎರಡನೇದಾಗಿ ರೀಯೂಸ್ ಕಂಟೆಂಟ್. ಈ AI ಬಂದ್ಮೇಲೆ ಬಹಳಷ್ಟು ಜನ ಏನ್ ಮಾಡ್ತಾರೆ, ಸ್ಲೈಡ್ಸ್ಗಳನ್ನ ಯೂಸ್ ಮಾಡಕತ್ತಾರ. ಆಮೇಲೆ ತಮ್ದು ಏನು ಎಫರ್ಟ್ ಹಾಕಂಗಿಲ್ಲ, ಸುಮ್ಮನೆ ಒಂದು 4-5 AI ಇಮೇಜ್ ಜನರೇಟ್ ಮಾಡಿ ಅವುಗಳನ್ನು ಹಾಕಿ ಅದಕ್ಕೆ ಹಿಂದ್ಗಡೆ ಒಂದು ಯಾವ್ದಾರ ಒಂದು ಹಾಡು ಹಾಕಿ ಅದನ್ನ ರನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಈ ಥರ ಮಾಡಿದ್ರು ಕೂಡ ನಿಮ್ಮನ್ನ YPP ಪ್ರೋಗ್ರಾಮ್ ಇಂದ ಹೊರಗಡೆ ಹಾಕ್ತಾರೆ. ಮೂರನೇದಾಗಿ ಕಮ್ಯುನಿಟಿ ಗೈಡ್ಲೈನ್ಸ್ ಭಾಳ ಇಂಪಾರ್ಟೆಂಟ್. ನೀವೇನಾದ್ರೂ ಕೆಟ್ಟ ಭಾಷೆ ಮಾತಾಡಿದ್ರಿ, ಆಮೇಲೆ ಹಿಂಸೆ ಇರುವಂಥ ವಿಡಿಯೋಗಳನ್ನು ಹಾಕಿದ್ರಿ, ಕೆಟ್ಟ ವಿಡಿಯೋಗಳನ್ನು ಏನಾದರೂ ನೀವು ಯೂಟ್ಯೂಬ್ ಒಳಗಡೆ ಅಪ್ಲೋಡ್ ಮಾಡಿದ್ರಿ ಅಂದರೆ ಕಮ್ಯುನಿಟಿ ಸ್ಟ್ರೈಕ್ಸ್ ಬರ್ತಾವೆ, ಕಮ್ಯುನಿಟಿ ಗೈಡ್ಲೈನ್ಸ್ ವೈಲೇಷನ್ ಆಗ್ತದೆ. ಇದರಿಂದ ಕೂಡ ನಿಮ್ಮನ್ನ YPP ಪ್ರೋಗ್ರಾಮಿಂದ ಹೊರಗಡೆ ತೆಗಿತಾರೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ ಫೇಕ್ ವ್ಯೂಸ್ಗಳನ್ನು ತೊಗೊಂಡು ಬರೋದು. ಏನು ಮಾಡ್ತಾರೆ, ಭಾಳಷ್ಟು ಜನ ನೀವು ಯೂಟ್ಯೂಬರ್ಸ್, ಓಕೆ ನಂದಕ್ಕೆ ವ್ಯೂಸ್ ಬರೋಕತ್ತಿಲ್ಲ, ಯಾರೋ ಒಬ್ಬರ ನಿಮ್ಗೆ ಕನೆಕ್ಟ್ ಮಾಡ್ತಾರೆ, ನಾವು ನಿಮ್ಗೆ ವ್ಯೂಸ್ ಮತ್ತು ವಾಚ್ ಅವರ್ಸನ್ನು ಕೊಡ್ತೇವೆ, ಅದರಿಂದ ಮಾಡಿಕೊಡ್ರಿ ಅಂತೇಳಿ. ಸೊ ಆ ಥರ ಏನಾದರೂ ಮಾಡಿದ್ರು ಕೂಡ ನಿಮ್ಮನ್ನ YPP ಪ್ರೋಗ್ರಾಮಿಂದ ತೆಗೆದು ಹೋಗಿತಾರೆ. ನೋಡ್ರಿ, ಈ ಥರ ಮಾಡಿದ್ರೆ ಆ್ಯಕ್ಚುಲಿ ನಿಮ್ಗೆ ಲಾಸ್ ಐತಿ. ನೀವು ಏನು ಮಾಡಿದ್ರಿ, ಭಾಳ ಅಂದರೆ ಒಂದು ಸ್ವಲ್ಪ ದುಡ್ಡು ಕೊಟ್ಟ ನೀವು ವ್ಯೂಸ್ಗಳನ್ನು ತೊಗೊಂಡು ಬಂದ್ರಿ ಮತ್ತು ವಾಚ್ ಅವರ್ಸನ್ನು ತೊಗೊಂಡು ಬಂದ್ರಿ. ಒಂದ್ಸರಿ ಮಾನಿಟೈಸ್ ಆದಮೇಲೆ ಯಾರು ನೋಡೋರು ವಿಡಿಯೋನ, ಯಾರೂ ನೋಡೋಂಗಿಲ್ಲಲ್ಲ. ಸೊ ಅವಾಗೇನು ಮಾಡ್ತಾರೆ, ಸೊ ಅದಕ್ಕೋಸ್ಕರ ಸರಿಯಾದ ದಾರಿಯೊಳಗೆ ಹೋಗಿ ನಿಮ್ಮ ವ್ಯೂವರ್ಸ್ಗಳನ್ನು ಮತ್ತು ಸಬ್ಸ್ಕ್ರೈಬರ್ಸ್ಗಳನ್ನು ಅರ್ನ್ ಮಾಡಿದ್ರಿ ಅಂದರೆ ನೀವು ಲಾಂಗ್ ಟರ್ಮ್ ಒಳಗೆ ದುಡ್ಡನ್ನು ಮಾಡ್ಬೋದು. ನೋಡ್ರಿ, 4-5 ದಿನ ದುಡ್ಡು ಮಾಡಿ ಬಂದ್ ಮಾಡೋದ್ರೊಳಗೆ ಏನೂ ಅರ್ಥ ಇಲ್ಲ. ನೀವು ಇದ್ರೊಳಗೆ ಭಾಳಷ್ಟು ಕಷ್ಟಪಟ್ಟು ಕೆಲಸ ಮಾಡಬೇಕಾಗ್ತೈತಿ. ಅದೇ ಏನಾದರೂ ನೀವು ಶ್ರದ್ಧೆಯಿಂದ ಮತ್ತು ರೈಟ್ ಮೈಂಡ್ಸೆಟ್ಟಿಂದ ನೀವೇನಾದರೂ ಕೆಲಸ ಮಾಡಿದ್ರಿ ಅಂದರೆ ನೀವು 10 ವರ್ಷ 20 ವರ್ಷ ಯೂಟ್ಯೂಬ್ ಒಳಗೆ ಕೆಲಸ ಮಾಡಿದ್ರು ಕೂಡ ನಿಮ್ಗೆ ದುಡ್ಡು ಬರ್ತಾನೆ ಇರ್ತೈತಿ. ನೀವೇನಾದರೂ ವ್ಯೂಸ್ ಬೈ ಮಾಡಲಿಕ್ಕೆ ಹೋದ್ರಿ ಅಂದರೆ 1-2 ತಿಂಗಳು ಬರ್ತೈತಿ, 3ನೇ ತಿಂಗಳು ನಿಮ್ಗೆ ಯೂಟ್ಯೂಬ್ ಅವ್ರಿಗೆ ಗೊತ್ತಾಗಿ ನಿಮ್ಮನ್ನು YPP ಪ್ರೋಗ್ರಾಮಿಂದ ತೆಗೆದು ಬಿಡ್ತಾರೆ. ಇವಾಗ ನಿಮ್ಗೆ ಗೊತ್ತಾಯ್ತು YPP ಇಂದ ಯಾವ ಥರ ದುಡ್ಡು ಮಾಡಬೇಕು, ಆಮೇಲೆ ಮತ್ತು ಬೇರೆ ಅದರ್ ಸೋರ್ಸಸ್ಸಿಂದ ಯಾವ ಥರ ದುಡ್ಡು ಮಾಡಬೇಕು, ಆಮೇಲೆ ಈ ಎಲ್ಲ ತಪ್ಪುಗಳನ್ನು ಕೂಡ ನೀವು ಮಾಡದೆ ಸರಿಯಾಗಿ ಮಾಡ್ತೀರಿ ಅಂತ ಅನ್ಕೊಡ್ರಿ. ಇಷ್ಟೆಲ್ಲ ಆದರೂ ಕೂಡ ಬಟ್ ಇನ್ನೂ ಒಂದು ಪಾಯಿಂಟ್ ಐತಿ, ಇದನ್ನು ಭಾಳ ಜನ ಥಿಂಕ್ ಮಾಡೋಂಗಿಲ್ಲ ಮತ್ತು ಡಿಸ್ಕಸ್ ಮಾಡೋಂಗಿಲ್ಲ, ಮತ್ತು ಭಾಳ ಜನಕ್ಕೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಅದೇನಪ್ಪ ಅಂದರೆ ಟ್ಯಾಕ್ಸ್. ತುಂಬ ಜನ ಏನು ಅನ್ಕೊಂತಾರೆ, $100 ಆಯಿತು ಅಂದರೆ ನನಗೆ $9,000 ಬರಬೇಕಿತ್ತು. ಬಟ್ $9,000 ಬರಲಿಲ್ಲ, ನನಗೆ $8,500 ಬಂತ, $8,000 ಬಂತು. ಬಟ್ ಎಲ್ಲಿ ಹೋಯ್ತು ಮಿಕ್ಕಿದ ದುಡ್ಡು ಅಂತೇಳಿ ಅವರು ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಏನಾಯಿತು ಅಂದ್ರೆ ಯೂಟ್ಯೂಬ್ ಅವರು ನಿಮ್ಗೆ ದುಡ್ಡು ಕೊಡೋದಕ್ಕಿಂತ ಮುಂಚೆ ಅದರೊಳಗೆ 15% TDS ಅಂದರೆ ಟ್ಯಾಕ್ಸನ್ನು ಕಟ್ ಮಾಡ್ತಾರೆ. ಓಕೆ, ಸೊ ಅದನ್ನು ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡಿರ್ತಾರೆ. ನೀವು ಇದನ್ನು ಏನು ಮಾಡಬೇಕು, ನೀವು ನಿಮ್ಮ ನೆಕ್ಸ್ಟ್ ಇಯರ್ ಫೈಲಿಂಗ್ ಮಾಡ್ತಾರಲ್ಲ ಅವಾಗ ಈ ದುಡ್ಡನ್ನು ನೀವು ನಿಮ್ಮ ಅಕೌಂಟ್ಗೆ ವಾಪಸ್ ತೊಗೋಬೋದು. ಅನ್ಲೆಸ್ ನೀವೇನಾದರೂ ಗೌರ್ಮೆಂಟ್ಗೆ ಕೊಡೋರಿದ್ರಿ ಅಂದರೆ ಆ ಕಡೆ ಹೋಗ್ತೈತಿ, ಇಲ್ಲ ಅಂದರೆ ನಿಮ್ಗೆ ದುಡ್ಡು ಬರ್ತಿತ್ತಂದ್ರೆ ಬರ್ತೈತಿ. ಸೊ ಟ್ಯಾಕ್ಸ್ ಮ್ಯಾಟ್ರ್ ಕೂಡ ಕ್ಲಿಯರ್ ಆಯ್ತಾ, ಎಲ್ಲ ಮ್ಯಾಟ್ರ್ ಕ್ಲಿಯರ್ ಆಯಿತು. ಇವಾಗ ನಂಗೆ ದುಡ್ಡು ಯಾವಾಗ ಬರ್ತೈತಿ ಅನ್ನೋದನ್ನ ಹೇಳಿಬಿಡ್ರಿ ನೀವು. ಯಾಕಂದ್ರೆ ಇಷ್ಟೆಲ್ಲ ಮಾಡಿದ ಬಳಿಕ ನಂಗೆ ದುಡ್ಡು ಯಾವಾಗ ಬರ್ತೈತಿ ಅಂತ ಗೊತ್ತಾಗಲಿಲ್ಲ ಅಂದರೆ ನಾ ಎಷ್ಟು ದಿನ ಕಾಯ್ಬೇಕಾ, ಎಷ್ಟು ದಿನ ವರ್ಕ್ ಮಾಡಬೇಕಾ ದುಡ್ಡು ಬರಬೇಕಾದ್ರೆ ಅಂತಂದ್ರೆ ನನಗೆ ಗೊತ್ತಿಲ್ಲ ಅಂದರೆ ನಾ ಏನು ಮಾಡಲಿ ಅಂತ ಈ ಕ್ವಶನ್ಸ್ ಬರ್ಬೋದು. ನೋಡ್ರಿ, ನಾನು ನಿಮ್ಗೊಂದು ರಿಯಲಿಸ್ಟಿಕ್ ಟೈಮ್ ಲೈನ್ ಹೇಳ್ತೇನೆ. ನಾನು ನಿಮ್ಗೆ ಏನಂತಾರೆ, ನಿಮ್ಗೆ ಹುಮ್ಮಸ್ಸಿಂದ ಹೇಳಂಗಿಲ್ಲ, ಅಂದರೆ ನಿಮ್ಗೆ ಸುಳ್ಳು ಪ್ರಾಮಿಸ್ ಮಾಡಾಕತ್ತಿಲ್ಲ. ನಾನು ನಿಮ್ಗೊಂದು ರಿಯಲಿಸ್ಟಿಕ್ ಪಾತ್ ಹೇಳ್ತೇನೆ. ಇದು ನನ್ನ ಪ್ರಕಾರ. ಓಕೆ, ಮೇ ಬಿ ಸ್ವಲ್ಪ ಮಂದಿಗೆ ಇದು ಬೇರೆ ಇರ್ಬೋದು, ಬಟ್ ನನ್ನ ಪ್ರಕಾರ ಈ ಒಂದು
ನಾ ರಿಯಲಿಸ್ಟಿಕ್ ಇದೇನು ನಂಬರ್ಸ್ ಹೇಳಕತ್ತಾನ ಅಂದ್ರೆ ನೆಕ್ಸ್ಟ್ ನಾ ಏನು ಹೇಳಕ್ಕೆ ಹೊಂಟಿದ್ದಾನಲ್ಲ ಇದು ನನ್ನ ಪ್ರಕಾರ ಈ ಥರ ಇರ್ತೈತಿ ಅಂತ ನನಗೆ ಅನಿಸ್ತೈತಿ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ನೋಡ್ರಿ, ಜನರಲ್ ಆಗಿ ನೀವೇನಾದರೂ ಹೊಸ ಯೂಟ್ಯೂಬರ್ ಆಗಿದ್ರಿ ಅಂದರೆ ಫಸ್ಟ್ 3 ತಿಂಗಳವರೆಗೂ ನಿಮ್ಗೆ ಯಾವುದೋ ಅರ್ನಿಂಗ್ಸ್ ಬರಂಗಿಲ್ಲ. ಫಸ್ಟ್ 3 ತಿಂಗಳ ನೀವು ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ಗಳನ್ನು ಹಾಕಬೇಕು. ಆ 3 ತಿಂಗಳೊಳಗಡೆ ನೀವು ಭಾಳಷ್ಟು ಕಲಿಯಾಕೆ ಸಿಗ್ತೈತಿ ನಿಮ್ಗೆ. ಓಕೆ, ನಿಮ್ಗೆ ಭಾಳಷ್ಟು ಕಲಿಯಾಕೆ ಸಿಗ್ತೈತಿ. ಆಮೇಲೆ ನಿಮ್ಗೆ ಭಾಳಷ್ಟು ಸಬ್ಸ್ಕ್ರೈಬರ್ಸ್ ಕೂಡ ಬರ್ಲಿಕ್ಕೆ ಶುರು ಮಾಡ್ತಾರೆ. 1 ರಿಂದ 3 ತಿಂಗಳ ಒಳಗಡೆ ನೀವು ಸಬ್ಸ್ಕ್ರೈಬರ್ಸ್ಗಳನ್ನು ಅರ್ನ್ ಮಾಡೋಕೆ ಮತ್ತು ಅವರಿಗೆ ವ್ಯಾಲ್ಯೂ ಕೊಡೋಕೆ ಟ್ರೈ ಮಾಡಿರಿ. ಆಮೇಲೆ 4ನೇ ತಿಂಗಳದಿಂದ ಒಂದು 7ನೇ ತಿಂಗಳವರೆಗೂ ನೀವು ನಿಮ್ಮ 1000 ಸಬ್ಸ್ಕ್ರೈಬರ್ಸ್ಗಳನ್ನ ಮಾಡಿ 4000 ವಾಚ್ ಅವರ್ಸ್ಗಳನ್ನು ಕಂಪ್ಲೀಟ್ ಮಾಡ್ತೀರಿ. ಇದೊಂದು ರಿಯಲಿಸ್ಟಿಕ್ ನನಗೆ ಗೊತ್ತಿದ್ದಂಗೆ ಹೇಳಕತ್ತಾನೆ. ಮೇ ಬಿ ಬೇರೆನೂ ಇರ್ಬೋದು. ಆಮೇಲೆ 7ನೇ ತಿಂಗಳದಿಂದ ಒಂದು 10ನೇ ತಿಂಗಳ ತನಕ ನಿಮ್ಗೊಂದು 5,000ದಿಂದ 10,000 ರೂಪಾಯಿ ನೀವು ಗಳಿಸ್ಲಿಕ್ಕೆ ಶುರು ಮಾಡ್ಬೋದು. ಅದಾದಮೇಲೆ 12 ತಿಂಗಳ ಆದಮೇಲೆ ಏನಾಯ್ತದ, ನೀವು ಒಂದು 30,000 ರೂಪಾಯಿ ತಿಂಗಳ ಯೂಟ್ಯೂಬಿಂದ ಗಳಿಸ್ಬೋದು. ಬಟ್ ಇದೆಲ್ಲ ರಿಯಲ್ ಆಗಬೇಕಂದ್ರೆ ಕನ್ಸಿಸ್ಟೆಂಟಾಗಿ ವಿಡಿಯೋಸ್ ಅಪ್ಲೋಡ್ ಮಾಡಬೇಕು. ನೀವೇನಾದರೂ ನಡಬರ್ಕ್ ಏನಾದರೂ ವಿಡಿಯೋಸ್ ಮಾಡಿಲ್ಲ ಅಂದರೆ ಇವೆಲ್ಲ ರೀಚ್ ಆಗೋಕ್ಕಾಗಂಗಿಲ್ಲ. ಕಂಟಿನ್ಯೂಸ್ ಆಗಿ ಪ್ರತಿ ವೀಕ್ ನೀವು ವಿಡಿಯೋಸನ್ನು ಹಾಕಲೇಬೇಕು. ಮತ್ತು ನೀವು ಇದನ್ನೇ ಏನಾದರೂ ಒಂದು 2 ರಿಂದ 3 ವರ್ಷ ಏನಾದರೂ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆನ್ಸ್ ಆಗಿ ಕೆಲಸ ಮಾಡಿದ್ರಿ ಅಂತ ಅಂದ್ಕೊಡ್ರಿ, ನಿಮ್ಗೆ ತಿಂಗಳಿಗೆ ಇಲ್ಲ ಅಂದ್ರೂ 1 ಲಕ್ಷದಿಂದ 2 ಲಕ್ಷ ರೂಪಾಯಿ ನೀವು ಆರಾಮಾಗಿ ದುಡಿತೀರಿ. ಬರೀ ಈಗ ನಾ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ ಈ ಒಂದು ಸೋರ್ಸಸ್ಸಿಂದ ಮಾತ್ರ. ಇದು ಬಿಟ್ಟ ಮತ್ತು ಬೇರೆ ಸೋರ್ಸಸ್ ಇದಾವೆ. ಆ ಸೋರ್ಸಸ್ಗಳ ಬಗ್ಗೆ ನಾವೊಂದು ಬೇರೆ ವಿಡಿಯೋ ಮಾಡ್ತೇನೆ, ಅದರೊಳಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ. ಇದಿಷ್ಟೆಲ್ಲ ಆದಮೇಲೆ ಭಾಳಷ್ಟು ಜನಕ್ಕೆ ಇನ್ನೊಂದು ಪ್ರಾಬ್ಲಮ್ ಏನಾಗ್ತೈತೆ ಅಂದ್ರೆ, ಹೊಸ ಕ್ರಿಯೇಟರ್ಸ್ ಜನರಲಿ 1 ವರ್ಷ 2 ವರ್ಷ ಆದಮೇಲೂ ಕೂಡ ಅವ್ರು ಒಂದು 20 ರಿಂದ 30,000 ರೂಪಾಯಿ ಒಳಗೆ ಸ್ಟಕ್ ಆಗಿಬಿಡ್ತಾರೆ. ಅದರಿಂದ ಮುಂದೆ ಹೋಗಂಗೇ ಇಲ್ಲ, ಗ್ರೋತ್ ಹೋಗಂಗೇ ಇಲ್ಲ. ಅದು ಎದಕ್ಕೆ ಆಗ್ತೈತಿ ಅಂತಂದ್ರೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ನೀವೇನು ಮಾಡಿರ್ತೀರಿ, ಮೇ ಬಿ ವಿಡಿಯೋಸನ್ನು ಕನ್ಸಿಸ್ಟೆಂಟ್ ಆಗಿ ಹಾಕ್ಲಿಕ್ಕತ್ತಿರಲಿಲ್ಲ, ಹಾಕಿರ್ತೀರಿ, ಸ್ವಲ್ಪ ದಿನ ಆದಮೇಲೆ ಮತ್ತೆ ಅದನ್ನು ಬ್ರೇಕ್ ಮಾಡ್ತೀರಿ, ಮತ್ತೆ ಶುರು ಮಾಡ್ತೀರಿ, ಈ ಥರ ಪ್ರಾಬ್ಲಮ್ಸ್ ಮಾಡಿರ್ತೀರಿ. ಸೊ ಈ ಥರ ಆಗಬಾರ್ದು ಅಂದರೆ, ರೆವೆನ್ಯೂ ಜಾಸ್ತಿ ಮಾಡ್ಕೋಬೇಕು ಅಂದರೆ ನೀವೇನು ಮಾಡಬೇಕು ಅಂದ್ರೆ, ಹೈ ಲೆವೆಲ್ ಒಳಗೆ ಹೇಳ್ತೇನೆ, ಭಾಳ ಡೀಪಾಗಿ ಹೋಗೋತಿಲ್ಲ, ಡೀಪ್ ವಿಡಿಯೋ ಬೇರೆ ಮಾಡ್ತೇನೆ. ಓಕೆ, ಸೊ ನೀವೇನು ಮಾಡಬೇಕು ಅಂದ್ರೆ, ಮೊದಲನೇದಾಗಿ ಕನ್ಸಿಸ್ಟೆಂಟಾಗಿ ವಾರದೊಳಗೆ 2 ರಿಂದ 3 ವಿಡಿಯೋಸನ್ನು ಹೈ ಕ್ವಾಲಿಟಿ ವಿಡಿಯೋಸನ್ನು ಅಪ್ಲೋಡ್ ಮಾಡ್ಲಿಕ್ಕೆ ಶುರು ಮಾಡಿರಿ. ವಾರದೊಳಗಡೆ ಒಂದು ಅಟ್ಲೀಸ್ಟ್ ಲೈವ್ ವಿಡಿಯೋಸನ್ನು ಮಾಡಿರಿ. ನಿಮ್ಮ ವೀಕ್ಷಕರ ಜೊತೆ ಅಂದರೆ ನಿಮ್ಮ ವ್ಯೂವರ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿರಿ. ಅವರಿಗೆ ಮೆಂಬರ್ಶಿಪ್ ತೊಗೊಳಕ್ಕೆ ಎನ್ಕರೇಜ್ ಮಾಡಿರಿ. ಆಮೇಲೆ ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ಗಳ ಬಗ್ಗೆ ಥಿಂಕ್ ಮಾಡಲಿಕ್ಕೆ ಶುರು ಮಾಡಿರಿ. ಓಕೆ, ಸೊ ಇದೆಲ್ಲ ಯಾವಾಗ ಮಾಡ್ಲಿಕ್ಕೆ ಶುರು ಮಾಡ್ತಾರಲ್ಲ, ನಿಮ್ಮ ಅರ್ನಿಂಗ್ಸ್ ಆರಾಮಾಗಿ 1 ಲಕ್ಷ 1.5 ಲಕ್ಷ ತಿಂಗಳಿಗೆ ಆರಾಮಾಗಿ ಬರ್ತೈತಿ. ಈ ಎಲ್ಲ ಥಿಂಗ್ಸ್ಗಳನ್ನು ನಾನು ನನ್ನ ನೆಕ್ಸ್ಟ್ ವಿಡಿಯೋ ಒಳಗಡೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಸೊ ಈ ವಿಡಿಯೋ ಒಳಗೆ ನಿಮಗೆ ಪೂರ್ತಿ ಒಂದು ಪಿಕ್ಚರ್ ಗೊತ್ತಾಯ್ತು. YPP ಪ್ರೋಗ್ರಾಮ್ ಅಂದರೆ ಏನಾದಕ್ಕೆ ಯಾವ ಥರ ಜಾಯ್ನ್ ಆಗಬೇಕಾ, ಏನೇನು ರಿಕ್ವೈರ್ಮೆಂಟ್ಸ್ ಇರ್ತವೆ, ಆ್ಯಡ್ಸೆನ್ಸ್ ಅಕೌಂಟನ್ನು ಯಾವ ಥರ ಸೆಟಪ್ ಮಾಡಬೇಕಾ, ಯಾವ್ಯಾವ ಡಿಫ್ರೆಂಟ್ ವೇಸಿಂದ ನೀವು ದುಡ್ಡನ್ನು ಗಳಿಸ್ಬೋದು, ಆಮೇಲೆ ರಿಜೆಕ್ಟ್ ಆಗಬಾರ್ದಂದ್ರೆ ಏನು ಮಾಡಬೇಕಾ, ಟ್ಯಾಕ್ಸ್ ಬಗ್ಗೆನೂ ಗೊತ್ತಾಯ್ತು, ಟೈಮ್ಲೈನು ಗೊತ್ತಾಯ್ತು, ಆಮೇಲೆ ಮುಂದೆ ನೀವು 1 ಲಕ್ಷದ ತನಕ ದುಡ್ಡನ್ನು ಯಾವ ಥರ ಮಾಡಬೇಕು ಅನ್ನೋದು ಕೂಡ ನಿಮ್ಗೆ ಗೊತ್ತಾಯ್ತು. ನನ್ನ ಮುಂದಿನ ವಿಡಿಯೋ ಒಳಗೆ ಯೂಟ್ಯೂಬ್ ಅಲ್ಗೋರಿದಮ್ 2026 ಯಾವ ಥರ ವರ್ಕ್ ಆಗ್ತೈತಿ ಅಂತೇಳಿ ಫುಲ್ ಡೀಟೇಲ್ ಆಗಿ ಸಿಂಪಲ್ ಕನ್ನಡದೊಳಗೆ ಎಕ್ಸ್ಪ್ಲೇನ್ ಮಾಡಕತ್ತೇನೆ. ಅದನ್ನು ಮಿಸ್ ಮಾಡಬೇಡ್ರಿ. ಮುಂದಿನ ವಿಡಿಯೋ ಒಳಗಡೆ ಮತ್ತೆ ಸಿಗೋಣ. ಬಾಯ್.